ಆರೋಗ್ಯಕರ ಆಹಾರ ಕ್ರಮ, ದೈನಂದಿನ ವ್ಯಾಯಾಮ, ವ್ಯಕ್ತಿ ಆರೋಗ್ಯವಾಗಿರಲು ಇದೆರಡು ಅಗತ್ಯವಾಗುತ್ತೆ. ಆದರೆ ಹೇಗೂ ದಿನ ಎಕ್ಸರ್ಸೈಸ್ ಮಾಡ್ತೀನಿ, ಏನು ತಿಂದರೂ ನಡೆಯುತ್ತೆ ಅಂತ ಕರಿದ, ಹುರಿದ, ಎಣ್ಣೆ ಸುರಿದ, ಖಾರದ ಆಹಾರವನ್ನೆಲ್ಲ ಹೊಟ್ಟೆಗೆ ಸುರಿದುಕೊಂಡು ಆಮೇಲೆ ವ್ಯಾಯಾಮ ಮಾಡಿ ಎಲ್ಲ ಸರಿ ಹೋಯಿತು ಅಂದುಕೊಳ್ಳೋರು ನೀವಾಗಿದ್ರೆ ಹುಷಾರು. ಬಾಯಿ ಚಪ್ಪಲಕ್ಕೆ ಏನೇನೋ ತಿಂದು ಆಮೇಲೆ ವ್ಯಾಯಾಮ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂದ್ಕೊಳ್ಳೋದು ಮೂರ್ಖತನ. ಪರ್ಫೆಕ್ಟ್ ಆಹಾರ ಕ್ರಮ, ಡಯಟ್, ಎಕ್ಸರ್ಸೈಸ್ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ವಿಚಾರ ಇಲ್ಲಿದೆ ನೋಡಿ. ಬೇಕಾಬಿಟ್ಟಿ ತಿಂದು ವರ್ಕೌಟ್ ಮಾಡಿದ್ರೆ ನೋ ಯೂಸ್. ಸಿಕ್ಕಿದ್ದೆಲ್ಲ ತಿಂದು ವ್ಯಾಯಾಮ ಮಾಡಿದ್ರೆ ಪ್ರಯೋಜನವಿಲ್ಲ. ಇವತ್ತಿನ ದಿನಗಳಲ್ಲಿ ಅಧಿಕ ತೂಕ ಹಲವರಲ್ಲಿ ಕಂಡುಬರುವ ಸಮಸ್ಯೆ. ಅದಕ್ಕೆ ವ್ಯಾಯಾಮ, ಡಯಟ್, ಯೋಗ ಅಂತ ಏನೇನೋ ಮಾಡ್ತಾರೆ, ಆದ್ರೂ ತೂಕ ಕಡಿಮೆಯಾಗಲ್ಲ. ಅಧಿಕ ತೂಕದಿಂದ ಅನೇಕ ಗಂಭೀರ ರೋಗಗಳು ಕಾಡಬಹುದು. ಜನರು ತಮ್ಮ ಬೆಳೆಯುತ್ತಿರುವ ಹೊಟ್ಟೆ ಮತ್ತು ಕೊಬ್ಬನ್ನು ಕಡಿಮೆ ಮಾಡಲು ಏನೇನೋ ಕಸರತ್ತು ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಡಯಟ್ ಪದ್ಧತಿಯನ್ನು ಅನುಸರಿಸ್ತಾರೆ. ಕರಿದ ತಿಂಡಿ, ಜಂಕ್ ಫುಡ್ಗಳನ್ನು ತಿನ್ನೋದು ಬಿಟ್ಟು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಹೆಚ್ಚು ಸೇವಿಸ್ತಾರೆ. ಆದರೆ ಇನ್ನೂ ಕೆಲವೊಬ್ರು ಹಾಗಲ್ಲ, ಇಷ್ಟವಾಗಿದ್ದೆಲ್ಲ ತಿಂತ ಹೋಗ್ತಾರೆ, ಆಮೇಲೆ ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ. ಒತ್ತಡದ ಜೀವನ ಶೈಲಿ, ಕಳಪೆ ಆಹಾರ ಪದ್ಧತಿಯಿಂದ ಇತ್ತೀಚಿನ ದಿನಗಳಲ್ಲಿ ಹಲವರಲ್ಲಿ ಅಧಿಕ ತೂಕದ ಸಮಸ್ಯೆ ಕಂಡುಬರುತ್ತೆ. ಬೇಗ ತೂಕ ಇಳಿಸಿಕೊಳ್ಳೋದಕ್ಕೆ ಹಲವೊಬ್ಬರು ವರ್ಕೌಟ್ ಕೂಡ ಮಾಡ್ತಾರೆ. ಆದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ಬೇಕಾಬಿಟ್ಟಿ ತಿಂದು ವರ್ಕೌಟ್ ಮಾಡ್ತೀನಿ ಅಂದ್ರೆ ಏನೂ ಪ್ರಯೋಜನವಾಗಲ್ಲ. ಹಲವರ ಪ್ರಕಾರ ಬೇಕಾಬಿಟ್ಟಿ ತಿಂದು ವರ್ಕೌಟ್ ಮಾಡಿದ್ರೆ ಸಾಕು, ಮತ್ತೇನೂ ತೊಂದರೆ ಆಗಲ್ಲ ಅನ್ನೋದು. ಆದ್ರೆ ವಾಸ್ತವ ಹಾಗಿಲ್ಲ. ಬೇಕಾಬಿಟ್ಟಿ ತಿಂದು ವರ್ಕೌಟ್ ಮಾಡಿದ್ರೆ ಪ್ರಯೋಜನವಿಲ್ಲ, ನೋ ಯೂಸ್ ಅನ್ನತ್ತೆ ಅಧ್ಯಯನ. ಕಳಪೆ ಆಹಾರ ಪದ್ಧತಿಯಿಂದ ದೀರ್ಘಾವಧಿಯ ಆರೋಗ್ಯ ಸಮಸ್ಯೆ. ವ್ಯಾಯಾಮವು ಅನಾರೋಗ್ಯಕರ ಆಹಾರದಿಂದ ದೇಹದ ಮೇಲಾಗುವ ಪರಿಣಾಮವನ್ನು ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ ಅಂತ ಅಧ್ಯಯನ ತೋರಿಸುತ್ತದೆ. ವಿಶೇಷವಾಗಿ ದೀರ್ಘಾವಧಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಮೇಲೆ ಕೆಟ್ಟ ಆಹಾರ ಪದ್ಧತಿಯು ಪ್ರತಿಕೂಲ ಪರಿಣಾಮ ಬೀರುತ್ತದೆ ಅನ್ನೋದು ಅಧ್ಯಯನದಿಂದ ತಿಳಿದು ಬಂದಿದೆ. ಈ ಅಧ್ಯಯನದ ವರದಿಯನ್ನ ಬ್ರಿಟಿಷ್ ಜರ್ನಲ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ನಲ್ಲಿ ಪ್ರಕಟಿಸಲಾಗಿದೆ. ಯುಕೆ ಬಯೋಬ್ಯಾಂಕ್ ಯೋಜನೆಯಲ್ಲಿ ದಾಖಲಾದ 3,60,600 ವಯಸ್ಕರ ಆಹಾರ ಮತ್ತು ವ್ಯಾಯಾಮದ ಮಾದರಿಗಳ 11 ವರ್ಷದ ಮೌಲ್ಯಮಾಪನದಿಂದ ಸಂಶೋಧನೆಗಳನ್ನು ಪಡೆಯಲಾಗಿದೆ. ಈ ಸಂಶೋಧನೆಯಲ್ಲಿ ಕಡಿಮೆ ಹಣ್ಣು ಮತ್ತು ತರಕಾರಿ ಸೇವನೆ, ಹೆಚ್ಚು ಸಂಸ್ಕರಿಸಿದ ಮಾಂಸ ಸೇವನೆಯನ್ನ ಕಳಪೆ ಆಹಾರ ಪದ್ಧತಿ ಎಂದು ವಿವರಿಸಲಾಗಿದೆ. ಆರೋಗ್ಯಕರ ಆಹಾರವನ್ನು ಅಭ್ಯಾಸ ಮಾಡುವಾಗ ಹೆಚ್ಚಿನ ಮಟ್ಟದ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿರುವ, ಭಾಗವಹಿಸುವವರು ಕಡಿಮೆ ಸಾವಿನ ಅಪಾಯವನ್ನು ಹೊಂದಿರುತ್ತಾರೆ ಅಂತಲೂ ಫಲಿತಾಂಶಗಳು ಸೂಚಿಸಿವೆ. ಅವರ ಮರಣದ ಅಪಾಯವು ಒಟ್ಟಾರೆಯಾಗಿ 17% ಕಡಿಮೆಯಾಗಿದೆ. ಇನ್ನು ಉತ್ತಮ ಆಹಾರ ಪದ್ಧತಿಯನ್ನು ಅನುಸರಿಸುವವರು ಹೃದಯ ರಕ್ತನಾಳದ ಕಾಯಿಲೆಯಿಂದ ಸಾಯುವ ಸಾಧ್ಯತೆ 19% ಕಡಿಮೆ. ಹಾಗೆಯೇ ಕ್ಯಾನ್ಸರ್ಗಳ ಸಾಧ್ಯತೆಯೂ ಕೂಡ 27% ಕಡಿಮೆ ಇದೆ ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ. ಆರೋಗ್ಯಕರ ಆಹಾರ ಸೇವನೆಯಿಂದ ದೀರ್ಘಾಯುಷ್ಯ. ಹೌದು, ನಿಯಮಿತ ದೈಹಿಕ ಚಟುವಟಿಕೆ ಮತ್ತು ಆರೋಗ್ಯಕರ ಆಹಾರವು ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕೆಲವು ಜನರು ಹೆಚ್ಚಿನ ಮಟ್ಟದ ವ್ಯಾಯಾಮದೊಂದಿಗೆ ಕಳಪೆ ಆಹಾರದ ಪರಿಣಾಮಗಳನ್ನು ಸರಿದೂಗಿಸಬಹುದು. ಅಥವಾ ಕಡಿಮೆ ದೈಹಿಕ ಚಟುವಟಿಕೆಯ ಪರಿಣಾಮಗಳನ್ನು ಉತ್ತಮ ಗುಣಮಟ್ಟದ ಆಹಾರದ ಜೊತೆಗೆ ಸರಿದೂಗಿಸಬಹುದು ಅಂತ ಭಾವಿಸಬಹುದು. ಆದ್ರೆ ಆಹಾರ ಪದ್ಧತಿ ಡೇಟಾವು ದುರಾದೃಷ್ಟವಶಾತ್ ಇದು ಹಾಗಲ್ಲ ಅಂತ ತೋರಿಸುತ್ತೆ. ಆಹಾರ ಮತ್ತು ದೈಹಿಕ ಚಟುವಟಿಕೆ ಎರಡೂ ಕೂಡ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ನಿರ್ಣಾಯಕವಾಗಿವೆ. ಸಾಧ್ಯವಾದರೆ ಎರಡು ವಿಷಯಗಳನ್ನ ಸರಿಯಾಗಿ ಮಾಡಲು ಪ್ರಯತ್ನಿಸಿ ಅಂತ ಅಧ್ಯಯನಕಾರರು ಹೇಳಿದ್ದಾರೆ. ದೈಹಿಕ ಚಟುವಟಿಕೆ ಮತ್ತು ಉತ್ತಮ ಆಹಾರ ಪದ್ಧತಿಗಳು ಎನರ್ಜಿ, ಗ್ಲೂಕೋಸ್ ಮತ್ತು ಮೆಟಬಾಲಿಕ್ ಹೋಮಿಯೋಸ್ಟಾಟಿಕ್ ಪ್ರಕ್ರಿಯೆಗಳ ಮೇಲೆ ಪೂರಕ ಮತ್ತು ಸಂವಾದಾತ್ಮಕ ಪರಿಣಾಮಗಳನ್ನು ಹೊಂದಿವೆ. ಮೂಲಭೂತವಾಗಿ ವ್ಯಾಯಾಮ ಮತ್ತು ಉತ್ತಮ ಆಹಾರವು ಉತ್ತಮ ಆರೋಗ್ಯಕ್ಕೆ ಅಗತ್ಯವಾಗಿದೆ ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ. ಸಂಶೋಧನೆಗಳು ಮೂಲಭೂತವಾಗಿ ವ್ಯಾಯಾಮವು ಅನಾರೋಗ್ಯಕರ ಆಹಾರದ ಪರಿಣಾಮವನ್ನು ಇಲ್ಲವಾಗಿಸಬಹುದು ಅಂತ ಜನರ ಸಾಮಾನ್ಯ ನಂಬಿಕೆಯನ್ನು ತಳ್ಳಿಹಾಕಿದೆ. ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೆ ಫ್ರೈಗಳನ್ನು ತಿನ್ನುವುದು, ನಂತರ ವ್ಯಾಯಾಮ ಮಾಡಿ ಇದನ್ನು ಕರಗಿಸಿಕೊಳ್ಳಬಹುದು ಅನ್ನೋದು ನಿಜವಲ್ಲ. ಒಬ್ಬ ವ್ಯಕ್ತಿ ಹೆಚ್ಚು ವ್ಯಾಯಾಮ ಮಾಡಿದ ಮಾತ್ರಕ್ಕೆ ಹೆಚ್ಚು ತಿನ್ನಬಹುದು, ಅನಾರೋಗ್ಯಕರವಾಗಿದ್ದದನ್ನ ತಿನ್ನಬಹುದು ಅನ್ನೋದಕ್ಕೆ ಸೂಚನೆಯಲ್ಲ. ಆಹಾರದಲ್ಲಿಯೂ ವ್ಯಾಯಾಮದಲ್ಲಿಯೂ ಸಮತೋಲನ ಮುಖ್ಯ ಅನ್ನೋದನ್ನ ಅಧ್ಯಯನವು ವಿವರಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.